ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಯೇಸು ಕ್ರಿಸ್ತನ ಪರಿಣಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಪ್ರತಿದಿನ ಕೂಡ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಕೂಡ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಪ್ರೇರೆ. ಅದು ಏನು ಅಂದ್ರೆ, ಇವತ್ತು ಈ ಲೋಕದೊಳಗೆ ಎಷ್ಟೋ ಜನರು ಕೂಡ ಮೋಸ ಹೋಗ್ತಾ ಇದ್ದಾರೆ. ಎಷ್ಟೋ ಜನರು ಒಂದು ವ್ಯವಹಾರದಲ್ಲಾಗಿರ್ಬಹುದು, ಒಂದು ಬಿಸ್ನೆಸ್ ನಲ್ಲಾಗಿರ್ಬಹುದು, ಒಂದು ದುಡ್ಡು ಕೊಡುವ ವಿಷಯದಲ್ಲಾಗಿರ್ಬೋದು, ತಗೊಳ್ಳುವ ವಿಷಯದಲ್ಲಾಗಿರ್ಬೋದು, ಅನೇಕ ವ್ಯವಹಾರಗಳಲ್ಲಿ ನಾವು ನೋಡಿದಾಗ ಅನೇಕರು ಅನೇಕ ವಿಧವಾದಂತ ರೀತಿಯಲ್ಲಿ ಇವತ್ತು ಮೋಸ ಹೋಗ್ತಾ ಇದ್ದಾರೆ. ಹೌದು, ಇದು ನಿಜ. ಹೌದು, ಇವತ್ತು ದೊಡ್ಡವರು ಬಹಳಷ್ಟು ಜನ ನಾವು ನೋಡುವಾಗ ಅವ್ರು ಹೇಳುವುದೇನು ಅಂದರೆ, ಮೋಸ ಮಾಡುವವರು ಎಲ್ಲಿವರೆಗೂ ಇರುತ್ತಾರೋ ನಾವು ನೋಡಿದ್ರೆ ಎಲ್ಲ ಕಡೆ ಮೋಸ ಮಾಡೋರಿದ್ದಾರೆ. ಎಲ್ಲಾ ಕಡೆ ಮೋಸ ಮಾಡೋರಿದ್ದಾರೆ. ಹೌದು, ಎಲ್ಲಾ ಕಡೆ ಕೂಡ ಮೋಸ ಮಾಡೋರಿದ್ದಾರೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಮೋಸ ಹೋಗುವವರು ಎಲ್ಲಿವರೆಗೂ ಇರುತ್ತಾರೋ ಮೋಸ ಮಾಡುವವರು ಹಾಗೆ ಬೆಳಿತಾನೆ ಇರ್ತಾರೆ ಅವರು. ಮತ್ತೆ ನಾವು ಮೋಸ ಹೋಗಬಾರದು ಅಂದ್ರೆ ಹುಷಾರಾಗಿರ್ಬೇಕು, ಜಾಗರೂಕವಾಗಿರ್ಬೇಕು. ಏನ್ರಿ, ಮೋಸ ಮಾಡುವವರು ಇವತ್ತು ಈ ಸಮಾಜದಲ್ಲಿ ಏನ್ರಿ ಎಲ್ಲಿ ಹೋದ್ರು ಕೂಡ ಇದ್ದಾರೆ. ಎಲ್ಲಿ ಹೋದ್ರು ಕೂಡ ಇದ್ದಾರೆ. ಎಲ್ಲಾ ಕಡೆ ಕೂಡ ಮೋಸ ಮಾಡುವವರು ಇದ್ದಾರೆ. ಯಾವ ವಿಧವಾದಂತ ರೀತಿಯಲ್ಲಿ ಮೋಸ ಮಾಡುತ್ತಾರೋ ನಿಮ್ಗೆ ಗೊತ್ತಾ? ಯಾವ ವಿಧವಾದಂತ ರೀತಿಯಲ್ಲಿ ಮೋಸ ಮಾಡುತ್ತಾರೆ ಅಂತಂದ್ರೆ, ಒಂದು ಉದಾಹರಣೆ ನಾನು ನಿಮ್ಗ ಹೇಳೋದಕ್ಕೆ ಬಯಸ್ತೀನಿ ಅಂತ ಹೇಳಿ. ಒಂದು ಕಾಡಿನಲ್ಲಿ ಒಂದು ಸಿಂಹ ಇರುತ್ತದೆ. ಸಿಂಹ ಹತ್ತಿರ ಒಂದು ನರಿ ಇರುತ್ತದೆ. ನರಿ, ಆ ನರಿಗೆ ಸಿಂಹ ಹೇಳುತ್ತದೆ, ನನಗೆ ಹಸಿವಾಗಿದೆ, ನನಗೆ ಹಸಿವಾಗಿದೆ, ಬೇಗ ತಿನ್ನುವುದಕ್ಕೆ ಏನಾದ್ರೂ ತೆಗೆದುಕೊಂಡು ಬಾ, ಇಲ್ಲದೆ ಹೋದ್ರೆ ನಾನು ನಿನ್ನನ್ನ ತಿಂದು ಬಿಡುತ್ತೀನಿ ಅಂತ ಹೇಳಿಸಿ ಆ ಸಿಂಹ ಹೇಳುತ್ತದೆ ಪ್ರೇರೆ. ಆವಾಗ ಆ ನರಿ ಏನ್ ಮಾಡುತ್ತೆ ಗೊತ್ತಾ? ಸೀದಾ ಕತ್ತೆಯ ಬಳಿಯಲ್ಲಿ ಹೋಗುತ್ತದೆ. ಕತ್ತೆಯ ಬಳಿಯಲ್ಲಿ ಹೋಗಿ ಕತ್ತೆ ಸಿಂಹನು ನಿನ್ನನ್ನು ಕರಿತಾ ಇದ್ದಾನೆ, ಈ ಕಾಡಿಗೆ ನಿನ್ನನ್ನ ರಾಜನನ್ನಾಗಿ ಮಾಡುತ್ತೇನಂತೇಳಿ ಸಿಂಹ ಹೇಳ್ತಾ ಇದ್ದಾನೆ, ಬಾವು ಹೋಗೋಣ ಅಂತ ಹೇಳಿ ಆ ಕತ್ತೆನ ಕರೆದುಕೊಂಡು ಸಿಂಹ ಹತ್ತಿರಕ್ಕೆ ಹೋದಾಗ ಆ ಕತ್ತೆಯನ್ನ ನೋಡಿದ ತಕ್ಷಣನೇ ಸಿಂಹ ಅಟ್ಯಾಕ್ ಮಾಡಿಬಿಡ್ತಾರೆ. ಮೇಲೆ ಬಿದ್ದಾಗ ಆ ಕಿವಿಯನ್ನ ಕಳೆದು ಬಿಡ್ತದೆ. ಏನೋ ಸಿಂಹ ಕಿವಿಯನ್ನು ಕಡಿದಾಗ ಸಿಂಹ ಹಾಗೂ ಹೀಗೂ ಕತ್ತೆ ತಪ್ಪಿಸಿಕೊಂಡು ಬಂದು ನರಿ ಹತ್ರ ಕೇಳಿದೆ, ನೀನ್ ನನ್ನನ್ನ ಈ ರೀತಿಯಲ್ಲಿ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ ಹತ್ರ ಕರ್ಕೊಂಡು ಹೋಗಿದ್ಯಾ ಅಂತ ಹೇಳಿ ಅಂದಾಗ, ಅವಾಗ ನರಿ ಹೇಳ್ತದೇನಂತ, ಅಲ್ಲ ಅಲ್ಲ ಸಿಂಹ, ನಿನ್ ತಲೆ ಮೇಲೆ ಕಿರೀಟ ಇಡಬೇಕಾದ್ರೆ ಕಿವಿ ಅಡ್ಡ ಬರ್ತದ ಅಂತೇಳಿ ಆ ರೀತಿ ಮಾಡದ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಿ, ಬಾ ಹೋಗಣ ಅಂತೇಳಿ ಮತ್ತೆ ಕರ್ದುಕೊಂಡು ಹೋಗ್ತದ ಪ್ರೇರಿ. ಮತ್ತೆ ಕರ್ದುಕೊಂಡು ಹೋದಾಗ ಮತ್ತೆ ಸಿಂಹ ಅಟ್ಯಾಕ್ ಮಾಡಿದಾಗ ಬಾಲನ್ನ ಕಡಿತದ್ರಿ. ಬಾಲನ್ನ ಕಡಿದಾಗ ಮತ್ತೆ ಹಾಗೂ ಹೀಗೂ ಸಿಂಹವು ತಪ್ಪಿಸಿಕೊಂಡು ಬರುತ್ತದೆ. ತಪ್ಪಿಸಿಕೊಂಡು ಬಂದಾಗ ಸಿಂಹದ ಕೈಯಿಂದ ಕತ್ತೆ ತಪ್ಪಿಸಿಕೊಂಡು ಬರುತ್ತದೆ. ತಪ್ಪಿಸಿಕೊಂಡು ಬಂದಾಗ ಮತ್ತೆ ನರಿ ಹತ್ರ ಹೇಳುತ್ತದೆ ಕತ್ತೆ, ನೀನು ಮೋಸಗಾರ, ನೀನು ಸುಳ್ಳುಗಾರ, ನೀನು ಸುಮ್ನೆ ನನಗೆ ಇಲ್ಲ ಸಲ್ಲದ ಆಸೆಗಳನ್ನ ತೋರಿಸಿ, ಆಕಾಂಕ್ಷಗಳನ್ನ ತೋರಿಸಿ ನನ್ನ ಸಿಂಹ ಹತ್ತಿರ ಕರ್ಕೊಂಡು ಹೋಗಿ ನನಗೆ ಸಿಂಹಕ್ಕೆ ಬಲಿ ಕೊಡಬೇಕಂತ ಮಾಡಿದ್ದಿಲ್ಲ ಅಂತ ಹೇಳಿ
ಆ ಕತ್ತೆ ನರಿ ಹತ್ರ ಹೇಳಿದಾಗ ಅವಾಗ ಕತ್ತೆಗೆ ನರಿ ಹೇಳ್ತದ್ರಿ ಏನಂತಂದ್ರೆ, ಇಲ್ಲ ಇಲ್ಲ ಸಿಂಹ, ನಿನ್ನ ನಿನ್ನ ಸಿಂಹಾಸನದ ಮೇಲೆ ಕೂಡಿಸ್ಬೇಕಂತಂದ್ರೆ ಆ ಬಾಲ ಅಡ್ಡ ಬರ್ತದ, ಅದಕ್ಕೆ ಅದು ಕಡೆಯದ ಅಂತೇಳಿ ಈ ರೀತಿಯಲ್ಲಿ ಹೇಳಿ, ಮತ್ತೆ ಮಂಕು ಮಾತುಗಳನ್ನ ಹೇಳಿ, ಬಣ್ಣದ ಮಾತುಗಳನ್ನ ಹೇಳಿ, ಮತ್ತೆ ಕತ್ತೆಯನ್ನ ಕರೆದುಕೊಂಡು ಸಿಂಹ ಹತ್ತಿರಕ್ಕೆ ಹೋದಾಗ ಈ ಸಾರಿ ಸಿಂಹ ಕತ್ತೆನೆಲ್ಲ ತಿಂದು ಏನ್ರಿ ಸಾಯಿಸಿ ಸಾಯಿಸಿ ಬಿಡ್ತದ್ರಿ. ಸಾಯಿಸಿ ಬಿಟ್ಟು ಅವಾಗ ಹೇಳ್ತದ, ಸಿಂಹ ಏನಂತ ಹೇಳ್ತದ ಕತ್ತೆಗೆ, ಸಿಂಹ ಏನಂತ ಹೇಳ್ತದ ನರಿಗೆ, ಈ ಕತ್ತೆಯ ಚರ್ಮವನ್ನೆಲ್ಲ ತೆಗೆದು ಎಲ್ಲ ಬಿಡಿ ಬಿಡಿ ಭಾಗವನ್ನಾಗಿ ಮಾಡಿ ಬಿಡು, ನಾನು ಮತ್ತೆ ಬಂದು ತಿಂತೀನಿ ಅಂತ ಹೇಳಿದಾಗ ಆ ಸಿಂಹ ಹೇಳಿದ ಕೆಲಸವನ್ನ ಈ ಕತ್ತೆಯನ್ನೆಲ್ಲ ಭಾಗ ಮಾಡಿ ಆ ಕತ್ತೆಯಲ್ಲಿರುವಂತ ಮೆದುಳನ್ನ ಆ ಈ ನರಿ ತಿಂದು ಬಿಡ್ತದೆ. ನರಿ ತಿಂದು ನಂತರ ಸಿಂಹ ಬರ್ತದೆ, ಎಲ್ಲ ನೋಡ್ತದೆ. ಎಲ್ಲ ನೋಡಿದಾಗ ಇದದ್ದು ಬ್ರೈನ್ ಎಲ್ಲಿದೆ, ಇದ್ರದ್ದು ಮೆದುಳು ಎಲ್ಲಿದೆ, ಇದ್ರದ್ದು ಬ್ರೈನ್ ಇದ್ರದ್ದು ಮೆದುಳು ಎಲ್ಲಿದೆ ಅಂತ ಹೇಳಿಸಿ ಸಿಂಹ ಕೇಳಿದಾಗ ಅವಾಗ ಈ ನರಿ ಏನ್ ಹೇಳ್ತದೆ ಅಂತಂದ್ರೆ, ಸಿಂಹ ಅದಕ್ಕೆ ಮೆದುಳು ಎಲ್ಲಿದೆ, ಅದಕ್ಕೆ ಬ್ರೈನ್ ಎಲ್ಲಿದೆ? ಬ್ರೈನ್ ಇಲ್ಲ. ಒಂದು ವೇಳೆ ಬ್ರೈನ್ ಇದ್ದಿದ್ದೇ ಆದ್ರೆ ನಾನಾಡುವಂತ ಮಾತುಗಳಿಗೆ, ಬಣ್ಣದ ಮಾತಿಗೆ ಒಳಗಾಗಿ ಬಂದು ಆ ನಿನಗೆಲ್ಲಿ ಬಲಿ ಆಗ್ತಾ ಇತ್ತದು? ಅದಕ್ಕೆ ಅಸಲ್ ಬ್ರೈನೇ ಇಲ್ಲ, ಅದಕ್ಕೆ ಅಸಲ್ ಮೆದುಳೇ ಇಲ್ಲ ಅಂತ ಹೇಳಿಕೆಸಿ ಈ ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಆ ಕತ್ತೆಯ ವಿಷಯದಲ್ಲಿ ಈ ನರಿ ಮಾತಾಡುತ್ತೆ. ನಾನು ಈ ಎಕ್ಸಾಂಪಲ್ ನಮ್ಗೆ ಯಾಕೆ ಕೊಡ್ತಾ ಇದ್ದೀನಿ, ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಈ ಎಕ್ಸಾಂಪಲ್ ಅಂದ್ರೆ, ಈ ಸಮಾಜದಲ್ಲಿ, ಈ ಲೋಕದೊಳಗೆ ಜನರು ನಮ್ಮನ್ನ ಇದೇ ರೀತಿಯಲ್ಲಿ ನಮ್ಮನ್ನ ಮೋಸ ಮಾಡುತ್ತಾ, ನಮ್ಮ ಕಣ್ಣಿಗೆ ಮಸಿ ಹಚ್ಚುತ್ತಾ, ನಮಗಿರುವಂತ ಆಲೋಚನೆಗಳನ್ನ ಪಕ್ಕಕ್ಕೆ ಒಯ್ದು ದಿನನಿತ್ಯ ಕೂಡ ನಮ್ಮನ್ನ ಮೋಸ ಮಾಡುತ್ತಾ ಇತರಿಗಾಗಿ ಬಲಿಯನ್ನು ಕೊಟ್ಟು ತಾವು ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾರೆ. ಹೌದಾ? ಹೌದು ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ. ಅದಕ್ಕೆ ಬೈಬಲ್ ನಲ್ಲಿ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅಂತಂದ್ರೆ, ಇವರೆಲ್ಲ ಈ ರೀತಿಯಲ್ಲಿ ಬದುಕೋದಕ್ಕೆ, ಈ ರೀತಿಯಲ್ಲಿ ಜೀವಿಸೋದಕ್ಕೆ, ಈ ರೀತಿಯಲ್ಲಿ ಮೋಸಗಾರರಾಗುವುದಕ್ಕೆ, ಈ ರೀತಿಯಲ್ಲಿ ಪ್ರತಿ ಮನುಷ್ಯನನ್ನ ಮೋಸಗಾರರನ್ನಾಗಿ, ಕೊಲೆಗಾರರನ್ನಾಗಿ, ಸುಳ್ಳುಗಾರರನ್ನಾಗಿ, ಅನ್ಯಾಯಗಾರರನ್ನಾಗಿ ಮಾಡುವಂತವನು ಒಬ್ಬನಿದ್ದಾನೆ. ಇವ್ರು ನಮ್ಮನ್ನೆಲ್ಲರನ್ನ ಆ ರೀತಿಯಲ್ಲಿ ಮಾಡುವಂತವನು ಅವನು ಯಾರು ಅಂತಂದ್ರೆ, ಬೈಬಲ್ ನಲ್ಲಿ ಹೇಳ್ತಾನ ದೇವರು ಅವನ್ ಯಾರು ಅಂತ ನಾವು ಕೇಳಿದಾಗ, ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ದೇವ್ರು ಏನಂತ ಬರೆಸ್ತಾ ಇದ್ದಾನೋ ಇಲ್ಲಿ ನೀವು ನೋಡ್ರಿ. ಏನಂತ ಹೇಳ್ತಿದಾರೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಅಂದ್ರೆ ನಾವು ಪೂರ್ವದಲ್ಲಿ ಪಾಪಗಳನ್ನ ಮಾಡುತ್ತಾ, ಅದಕ್ಕೆ ಅನುಸಾರವಾಗಿ, ಪಾಪಕ್ಕೆ ಅನುಸಾರವಾಗಿ ಬದುಕುತ್ತಾ ಏನ್ರಿ ವಾಯುಮಂಡಲದಲ್ಲಿ ಏನ್ರಿ ನೀವು ಆಲೋಚನೆ ಮಾಡೋ ಪ್ರೇಯರ್ ಆಗಿರ್ತಕ್ಕಂಥ ಆದ್ಮೇಲೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೂ, ಅಂದರೆ ನಂಬದಲ್ಲದವರನ್ನು ಅಂದ್ರೆ ಮೋಸ ಹೋಗುವಂತವರನ್ನ, ನಂಬದವರೆಲ್ಲರೂ ಯಾರ್ಯಾರು ಈ ನರಿ ಮಾತನ್ನ ಕೇಳ್ತಾರೋ, ಈ ನರಿ ಮಾತನ್ನ ನಂಬುತ್ತಾರೋ, ಈ ನರಿ ಹೇಳಿದ ತಕ್ಷಣ ನೀನು ರಾಜ ಆಗ್ತತಿ, ನೀನು ಮಂತ್ರಿ ಆಗ್ತತಿ, ನೀನು ಕೌನ್ಸಿಲರ್ ಆಗ್ತತಿ, ನೀನು MLA ಆಗ್ತತಿ, ನೀನು MP ಆಗ್ತತಿ, ನೀನು ದೊಡ್ಡ ಬಿಸ್ನೆಸ್ ನಲ್ಲಿ ಇಂಪ್ರೂವ್ ಆಗ್ತತಿ, ನೀನು ಹಾಗೆ ಆಗ್ತತಿ, ಹೀಗೆ ಆಗ್ತತಿ ಅಂತೇಳಿ ನಮ್ಮನ್ನ ತಗ್ಗಿನಲ್ಲಿ ದಬ್ಬುತ್ತಾರ ನೋಡ್ರಿ. ನೋಡ್ರಿ.
ಅಲ್ಲದವರನ್ನು ಅವಿಧೇಯತೆಗೆ ಹೀಗೆ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಏನ್ರಿ? ಪ್ರೇರೇಪಿಸುತ್ತಾನ ಅವನು. ಯಾರು? ಒಬ್ಬ ಆತ್ಮನಿದಾನ, ಅವನೇ ದುಷ್ಟನು, ಸೈತಾನನು, ಅಪವಾದಿ, ನಮ್ಮ ಶತ್ರು. ಅವನೇನ್ ಮಾಡ್ತಾನ? ನಮ್ಮನ್ನ ಪ್ರೇರೇಪಿಸುತ್ತಾನ. ಎದ್ದೇಳು, ಖರ್ಚು ಮಾಡು, ಗಾಡಿ ತಗೋ, ಕಾರ್ ತಗೋ, ಪ್ಲಾಟ್ ತಗೋ, ಸಾಲ ಮಾಡು, ಮಜಾ ಮಾಡು, ಎಂಜಾಯ್ ಮಾಡು. ಏನ್ರಿ? ಅವನು ನಮ್ಮನ್ನ ಈ ರೀತಿಯಾಗಿ ಮೋಸಗೊಳಿಸುತ್ತಾ ನಮ್ಮನ್ನ ಏನ್ರಿ ಪ್ರೇರೇಪಿರ್ತಕ್ಕಂಥ ಆತ್ಮೀಯರೇ, ಈ ಲೋಕದೊಳಗೆ ನಮ್ಮನ್ನ ಅತಿ ಬೇಗನೆ ಅವನು ನಮ್ಮನ್ನ ಏನ್ ಮಾಡ್ತಾನಂತಂದ್ರೆ ಈ ಲೋಕದಿಂದ ನಮ್ಮನ್ನ ಬಿಡಿಸಿಬಿಡ್ತಾನೆ. ದೇವರಲ್ಲಿ ಬದುಕತಕ್ಕಂಥ ನಮ್ಮನ್ನ, ದೇವರ ಮಾರ್ಗದಲ್ಲಿ ನಡೀತಕ್ಕಂಥ ನಮ್ಮನ್ನ, ದೇವರಿಗೋಸ್ಕರ ಬದುಕಬೇಕೆಂಬ ಆಲೋಚನೆ ಉಳ್ಳವರಾಗಿರ್ತಕ್ಕಂಥ ನಮ್ಮನ್ನ ನಮ್ಮ ಕುಟುಂಬನ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತ ಆಲೋಚನೆ ಉಳ್ಳಂತ ನಮ್ಮನ್ನ ಈ ಸೈತಾನನೆಂಬುವವನು, ಈ ದುಷ್ಟನು ಏನ್ ಮಾಡ್ತಾನಂತಂದ್ರೆ ನಮಗೆ ಇಲ್ಲದ ಸಲ್ಲದ ಆಶೆಗಳನ್ನ ತೋರಿಸಿ, ಆಕಾಂಕ್ಷೆಗಳನ್ನ ತೋರಿಸಿ, ನಮ್ಮ ಹೃದಯದಲ್ಲಿ ಅನೇಕ ದುರ್ರು ಆಲೋಚನೆಗಳನ್ನು ಪ್ರೇರೇಪಿಸಿ, ನಮ್ಮನ್ನ ದಾರಿ ತಪ್ಪಿಸಿ ನಮ್ಮನ್ನ ಮೋಸಗೊಳಿಸ್ತಾ ಇದ್ದಾನೆ. ಅದಕ್ಕೆ ಆತ್ಮೀಯರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೇಳುವುದು ಏನು ಅಂತಂದ್ರೆ, ಬಹು ಜಾಗರೂಕವಾಗಿರ್ಬೇಕು ನಾವೆಲ್ಲ. ಮೋಸಗಾರನಿದ್ದಾನೆ, ಅವನು ನಮ್ಮ ಜೊತೆಯಲ್ಲೇ ಇರುತ್ತಾನೆ. ಏನ್ರಿ? ನಮ್ಮ ಜೊತೆಯಲ್ಲೇ ಇರುತ್ತಾನೆ, ನಮ್ಮಾಗೆ ಮಾತಾಡುತ್ತಾನೆ, ನಮ್ಮನ್ನ ಮೇಲಕ್ಕೆ ಎತ್ತಾನೆ. ಶಬಾಷ್ ಶಬಾಷ್ ಶಬಾಷ್, ವೆರಿ ಗುಡ್ ಬಾಯ್, ವೆರಿ ಗುಡ್ ಪರ್ಸನ್, ಒಳ್ಳೆಯವನು ನೀನು, ಅಂತವನು ಇಂಥವನು ಅಂತ ಹೇಳ್ತಾನೆ. ನಮ್ಮ ಕಡೆಯಿಂದ ಲಾಭ ಬಂದ್ಮೇಲೆ, ನಮ್ಮ ಕಡೆಯಿಂದ ಲಾಭ ತೆಗೆದುಕೊಂಡ ಮೇಲೆ ನಮ್ಮನ್ನ ಕೇರಿಗೋ ಬಾಯಿಗೋ ದಪ್ಪಿ ಅರ್ಧ ದಾರಿಯಲ್ಲಿ ಬಿಟ್ಟು ಪರಾರೆ ಆಗಿಬಿಡ್ತಾನ್ರಿ. ಇವತ್ತು ನಮ್ಮನ್ನ ಎಷ್ಟು ಜನ ಉಪಯೋಗಿಸ್ಕೊಳ್ತಾರ ಗೊತ್ತಾ? ಎಲ್ಲಾರು ನಮ್ಮನ್ನ ಉಪಯೋಗಿಸಿಕೊಂಡು ಏನ್ರಿ ಆ ಊಟ ಮಾಡುವ ಸಂದರ್ಭದಲ್ಲಿ ಕರಿಬೇವನ್ನ ಯಾವ ರೀತಿಯಲ್ಲಿ ತೆಗೆದಿಡ್ತಾರೋ, ಆ ಟೀ ಕುಡಿದ ನಂತರ ಆ ಟೀ ಗ್ಲಾಸ್ ಅನ್ನ ಯಾವ ರೀತಿಯಲ್ಲಿ ಮುದ್ರಿ ಒಪ್ಪಿಡ್ತಾರೋ, ಆ ಊಟ ಮಾಡಿದ ನಂತರ ಆ ಪತ್ರೋಳಿನ ಯಾವ ರೀತಿಯಲ್ಲಿ ಬಿಸಾಕ್ತಾರೋ, ಆ ರೀತಿಯಲ್ಲಿ ಇವತ್ತು ಈ ಸಮಾಜದಲ್ಲಿರ್ತಕ್ಕಂಥ ಈ ದುಷ್ಟನ ಸ್ನೇಹಿತರೇನಿದಾರಲ್ಲ, ದುಷ್ಟನಿಗೆ ಸಂಬಂಧಪಟ್ಟಂತವ್ರು, ಅವರು ನಮ್ಮನ್ನ ಆ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಮ್ಮನ್ನ ಬಿಸಾಕಿ ಬಿಡ್ತಾರ. ಪ್ರಿಯರಾಗಿರ್ತಕ್ಕಂಥ ಆದ್ಮೇಲೆ ದಯವಿಟ್ಟು ನಾವೆಲ್ಲರೂ ಕೂಡ ಯಾವುದೇ ಕೆಲಸ ಮಾಡೋದ್ರಲ್ಲಿ ಆಗಿರ್ಬೋದು, ಯಾವುದೇ ಬಿಸ್ನೆಸ್ ಮಾಡೋದ್ರಲ್ಲಿ ಆಗಿರ್ಬೋದು, ಯಾವುದೇ ವ್ಯವಹಾರ ಮಾಡುವುದರಲ್ಲಿ ಆಗಿರ್ಬೋದು, ನಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವುದರಲ್ಲಿ ಆಗಿರ್ಬೋದು, ಇನ್ನೊಂದು ಇತ್ಯಾದಿ ಕೆಲಸ ಕಾರ್ಯಗಳನ್ನ ನಾವು ಮಾಡುವಾಗ ಬಹು ಜಾಗರೂಕತೆಯಿಂದಾಗಿ ನಾವು ಕಾರ್ಯ ನಿವಾರಿಸಬೇಕು, ಕೆಲಸ ಮಾಡುವವರಾಗಿರ್ಬೇಕು. ಒಬ್ಬನಿದ್ದಾನೆ, ದುಷ್ಟನಿದ್ದಾನೆ, ಅವನು ನಮ್ಮನ್ನ ಮೋಸಗೊಳಿಸುವುದಕ್ಕಾಗಿ ಬೆಳಗ್ಗೆ ಎದ್ದಿನಿಂದ ಹಿಡಿದು 24 ಗಂಟೆ ಅವ್ನು ನಮ್ಮ ಸುತ್ತಾನೆ ಸುತ್ತಾ ಇರ್ತಾನೆ. ಅವನಿಗೆ ಬೇರೆ ಏನ್ ಕೆಲಸವಿಲ್ವಾ? ಇಲ್ಲವೇ. ಬೈಬಲ್ ನಲ್ಲಿ ಏನಂತ ಬರ್ಸಲ್ಪಟ್ಟಿದೆ ಅವನ ಬಗ್ಗೆ, ದೇವರು ಏನಂತ ಬರ್ಸಲ್ಪಟ್ಟಿದೆ ಗೊತ್ತಾ? ಒಂದ್ಸಾರಿ ನೋಡ್ರಿ, ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ರಿ, ಅವನು ಹೇಳ್ತಿದ್ದಾನೆ. 8ನೇ ವಚನದಲ್ಲಿ ಏನ್ರಿ, ಪೇತ್ರನು ಬರೆದ ಪತ್ರಿಕೆ, ಮೊದಲನೇ ಪೇತ್ರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಏನಂತ, ಸ್ವಸ್ಥ ಚಿತ್ತರಾಗಿರ್ರಿ ಅಂತ ಹೇಳ್ತಾರ. ದೇವ್ರು ನಮ್ಗೆ ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ಮೊಬ್ಬಾಗಿರ್ಬೇಡ್ರಂತ. ನಮ್ಗ ಎಚ್ಚರವಾಗಿರ್ಬೇಕು. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ಏನ್ರಿ? ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನೇ ಲೊಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಿದ್ದಾನಂತ. ಅವ್ರು ಏನ್ ಮಾಡಕತ್ತೀರಿ? ಯಾರನ್ನ ನುಂಗಬೇಕು, ಯಾರನ್ನ ನುಂಗಿ ಬಿಡಬೇಕು, ಯಾರನ್ನ ಕೆರೆಗೆ ದಬ್ಬಬೇಕು, ಯಾರನ್ನ ಬಾವಿಗೆ ದಬ್ಬಬೇಕು, ಯಾರನ್ನ ಟ್ರೈನಿಗೆ ದಬ್ಬಬೇಕು, ಯಾರನ್ನ ಬಸ್ಸಿಗೆ ದಬ್ಬಬೇಕು, ಯಾರನ್ನ ಹಾಳು ಮಾಡಬೇಕು ಅಂತೇಳಿ ಅವನು ಹುಡುಕುತ್ತಾ ತಿರುಗುತ್ತಾ ಇರ್ತಾನೆ. ಅವನ್ ನಮಗ್ ಕಾಣಲ್ಲ ರೀ. ಅವನು ಒಂದು ಫ್ರೆಂಡ್ಸ್ ರೂಪದಾಗಿರ್ತಾನ. ಅವನು ಒಬ್ಬ ಏನ್ರಿ
ಆ ನಮಗೆ ಕ್ಲೋಸ್ ಫ್ರೆಂಡ್ ರೀತಿಯಲ್ಲಿ ಇರ್ತಾನೋ, ಯಾವ ರೀತಿಯಲ್ಲಿ ಬರ್ತಾನೋ ಅವನು, ಯಾವ ರೂಪದಲ್ಲಿ ಅವನು ನಮ್ಮನ್ನ ಅಟ್ಯಾಕ್ ಮಾಡ್ತಾನೋ ನಮಗ್ ಗೊತ್ತಿರಂಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ ದೇವ್ರು, ಎಚ್ಚರವಾಗಿರ್ರಿ, ಸ್ವಸ್ಥಚಿತ್ತರಾಗಿರ್ರಿ. ಈ ಲೋಕದ ಅಪವಾದಿ ಈ ಲೋಕದ ಅಪವಾದಿ ಅವನು ನಮ್ಮನ್ನ ನುಂಗುವುದಕ್ಕಾಗಿ ಏನ್ರಿ ವಂಚ ಹಾಕಿಕೊಂಡು ಕೂತುಕೊಂಡಿರ್ತಾನೆ. ಹೇಗೆ ಗೊತ್ತಾ? ಬೇಟೆಗಾರನು ಒಬ್ಬ ಬೇಟೆಗಾರನು ಬೇಟೆ ಆಡುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಬಲಿಯನ್ನ ಸಿದ್ಧ ಮಾಡಿಟ್ಟುಕೊಂಡು ಆ ಒಂದು ಒಂದು ಪ್ರಾಣಿಯನ್ನ ಆ ಬೇಟೆ ಆಡುವುದಕ್ಕಾಗಿ ಬೇಕಾಗಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಾಮಗ್ರಿಗಳನ್ನ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಾಮಗ್ರಿಗಳನ್ನ, ಒಂದು ಬಲಿ, ಐತ್ರಿ, ಒಂದು ಬಿಲ್ಲು, ಒಂದು ಬಾಣ, ಇವೆಲ್ಲವನ್ನು ಸಿದ್ಧ ಮಾಡಿಕೊಂಡು ಯಾವ ರೀತಿಯಲ್ಲಿ ವಂಚಾಕಿಕೊಂಡು ಕೂತಿಕೊಂಡಿರ್ತಾನೋ ಅದೇ ರೀತಿಯಾಗಿ ಇವತ್ತು ಈ ಲೋಕದೊಳಗೆ, ಈ ಭೂಮಿ ಮೇಲೆ ನಾವು ಜೀವಿಸುವಂತ ಪ್ರಾಂತದಲ್ಲಿ ಕೂಡ ಮನುಷ್ಯನ ರೂಪದಲ್ಲಿ ಈ ಸೈತಾನನೆಂಬುವವನು ವಂಚಾಕಿಕೊಂಡು ಕೂತುಕೊಂಡಿರ್ತಾನ. ಅದಕ್ಕೆ ನಾವು ದೇವರಲ್ಲಿ ಬದುಕಬೇಕು, ದೇವರ ಭಯ ಭಕ್ತಿಯಲ್ಲಿ ಬದುಕಬೇಕು, ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರ ಮೇಲೆ ವಿಶ್ವಾಸವನ್ನಿಡಬೇಕು, ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಕೆಲಸಗಳನ್ನ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಪ್ರೇರಾಗಿರ್ತಕ್ಕಂಥ ಆತ್ಮರೇ, ಎಚ್ಚರಿಸ್ತಾ ಇದ್ದಾನೆ ನಮ್ಮನ್ನ. ಪ್ರತಿದಿನವೂ ಕೂಡ, ಪ್ರತಿ ಕ್ಷಣದಲ್ಲಿ ಕೂಡ ದೇವರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾನಂತ ಹೇಳ್ತಾ, ಈ ಮಾತುಗಳು ನಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರು ಆಶೀರ್ವಾದ ಮಾಡಲಿ. ಎಲ್ಲರಿಗೆ ವಂದನೆಗಳು.